ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಈ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂತಕ್ಕಂಥ ಒಂದು ಪಾಠ ಏನಿದೆ ಇದನ್ನು ಮುಂದುವರಿಸೋಣ. ಕಳೆದ ಒಂದು ತರಗತಿಯಲ್ಲಿ ನಾವು ಈ ಸಂಖ್ಯೆಗಳ ಬದಲಿಗೆ ಅಥವಾ ಅಂಕೆಗಳ ಬದಲಿಗೆ ಅಕ್ಷರಗಳನ್ನು ಕೊಟ್ಟಾಗ ಎ ಇಂದ ಝೆಡ್ ವರ್ಗು ಯಾವುದಾದ್ರೂ ಒಂದು ಅಕ್ಷರಗಳನ್ನು ಕೊಟ್ಟಾಗ ಅಲ್ಲಿ ಕೂಡುವ, ಕಳೆಯುವ ಅಥವಾ ಗುಣಿಸುವ ಲೆಕ್ಕಗಳು ಬಂದಾಗ ಆ ಅಕ್ಷರದ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯಾವ ಸಂಖ್ಯೆ ಬಂದರೆ ಆ ಲೆಕ್ಕ ಸರಿಯಾಗುತ್ತೆ ಅನ್ನೋದನ್ನು ಸಾಲ್ವ್ ಮಾಡಿದ್ವಿ. ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನೋಡಿದ್ವಿ. ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಏನು ಸ್ಟಡಿ ಮಾಡ್ತೀವಿ ಅಂತಂದರೆ ಡಿವಿಸಿಬಿಲಿಟಿ ರೂಲ್ಸ್. ಸೊ ಡಿವಿಸಿಬಿಲಿಟಿ ರೂಲ್ಸ್ ಅಂದರೆ ಏನು? ಡಿವಿಸಿಬಿಲಿಟಿ ರೂಲ್ಸ್ ಅಂದರೆ, ಈಗ ನಾನೊಂದು 256 ಅಂತ ಒಂದು ಸಂಖ್ಯೆಯನ್ನು ಕೊಡ್ತೀನಿ. ಕೊಟ್ಬಿಟ್ಟು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಈ 256 ಅಂತಕ್ಕಂಥ ಸಂಖ್ಯೆ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ? ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. ಸೊ ಕಂಪ್ಲೀಟ್ ಡಿವೈಡ್ ಅಂದರೆ ಅರ್ಥ ಏನು? ಶೇಷ ಅಂತಂದರೆ ರಿಮೈಂಡರ್ 0 ಆಗಬೇಕು, ರಿಮೈಂಡರ್ ಉಳಿಬಾರ್ದು. ಓಕೆ, ಸೊ ಅವಾಗ ನೀವೇನು ಮಾಡ್ತೀರಿ ಅಂತಂದರೆ, ನಿಮ್ಮ ಪೆನ್ನು ಮತ್ತು ಪೇಪರನ್ನು ತಗೊಂಡು 256 ಅಂತ ಬರ್ಕೊಂಡು 2 ಇಂದ ಡಿವೈಡ್ ಮಾಡ್ತೀರಿ. 2 1 2, 0 ಉಳಿತು, 5ನ ಕೆಳಗಿಳಿಸ್ಕೊಂಡೆ, 2 2 4, 1 ಉಳಿತು, 6ನ ಕೆಳಗಿಳಿಸ್ಕೊಂಡೆ, 2 8 16. ನೋಡಿ, ರಿಮೈಂಡರ್ 0 ಬಂದಿದೆ. ಸೊ ರಿಮೈಂಡರ್ 0 ಬಂದಿದೆ ಅಂತಂದರೆ 2ರಿಂದ 256 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, 3ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ? ಅವಾಗ ನೀವೇನು ಮಾಡ್ತೀರಿ? ಮತ್ತೆ ಅದೇ ರೀತಿಯಲ್ಲಿ 256 ತಗೊಳ್ತೀರಿ, 3 ಇಂದ ಡಿವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬನ್ನಿ ಈಗ ಡಿವೈಡ್ ಮಾಡೋಣ. ಸೊ 3 8 24, ಕರೆಕ್ಟ್ ಅಲ್ವಾ? ಸೊ 1 ಉಳಿತು, 6ನ ಕೆಳಗಿಳಿಸ್ಕೊಂಡೆ, 16 ಆಯಿತು, 3 5 15. ಸೊ ಇಲ್ಲಿ 1 ಶೇಷ ಉಳಿದಿದೆ. ಸೊ ರಿಮೈಂಡರ್ 1 ಅಂತ ಉಳಿದಿದೆ. ಹಾಗಾಗಿ ನೀವೇನಂತೀರಿ? ಸರ್ 256 3ರಿಂದ ಡಿವೈಡ್ ಆಗೋದಿಲ್ಲ ಅಂತ ಹೇಳ್ತೀರಿ. ಅದೇ ರೀತಿಯಲ್ಲಿ ಈಗ 256 ಅಂತಕ್ಕಂಥ ಒಂದು ಚಿಕ್ಕ ಸಂಖ್ಯೆ ಕೊಟ್ಟಾಗ ನೀವು ಇಷ್ಟು ಬೇಗ ಮಾಡಿ ಹೇಳಿದ್ರಿ. ನಾನು ನಿಮಗೆ ಇನ್ನೊಂದು ದೊಡ್ಡ ಸಂಖ್ಯೆ ಕೊಡ್ತೀನಿ. ಯಾವುದು ಅಂತಂದರೆ 2 5 6 3 6 7 3 8 4 5. ಈಗ ಈ ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ಹೇಳಬೇಕು. ಈಗ ನೀವೇನು ಮಾಡ್ತೀರಿ? ಇದೇ ರೀತಿಯಲ್ಲಿ 2 5 6 7 3 8 4 5 ಹಾಕ್ಕೊಂಡು 3ರಿಂದ ಡಿವೈಡ್ ಮಾಡ್ತೀನಿ ಸಾರ್ ಅಂತ ಕೂತ್ಕೊಂಡ್ರೆ ಇಲ್ಲಿ ತುಂಬ ಟೈಮ್ ಹೋಗುತ್ತೆ. ಸೊ ನೀವು ಈಗ ನನಗೆ ಆನ್ಸರ್ ಹೇಳಬೇಕಾಗಿಲ್ಲ, ನನಗೆ ಹೇಳಬೇಕಾಗಿರೋದು ಡಿವೈಡ್ ಆಗುತ್ತಾ ಆಗಲ್ವಾ ಅಷ್ಟೇ. ಡಿವೈಡ್ ಮಾಡಿದರೆ ಏನು ಬರುತ್ತೆ ಅಂತ ನನಗೆ ಹೇಳಬೇಕಾಗಿಲ್ಲ, ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ಹೇಳಬೇಕು. ಸೊ ಅದನ್ನು ಹೇಳಲಿಕ್ಕೆ ಕೆಲವೊಂದು ಸಿಂಪಲ್ ರೂಲ್ಸ್ ಇದೆ. ಆ ಸಿಂಪಲ್ ರೂಲ್ಗಳ ಮೂಲಕ ಇಷ್ಟು ದೊಡ್ಡ ಸಂಖ್ಯೆ ಆದರೂ ಸರಿ, ಚಿಕ್ಕ ಸಂಖ್ಯೆ ಆದರೂ ಸರಿ, ಅದು 2ರಿಂದ ಅಥವಾ 3ರಿಂದ ಅಥವಾ 4ರಿಂದ 5ರಿಂದ 6ರಿಂದ 7ರಿಂದ 8ರಿಂದ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ಹೇಳಬಹುದು. ಆ ರೂಲ್ಸ್ಗಳನ್ನು ನಾವೀಗ ಸ್ಟಡಿ ಮಾಡ್ತೀವಿ. ನಾವು ಎಲ್ಲ ಸಂಖ್ಯೆಗಳ ರೂಲ್ಸನ್ನು ಸ್ಟಡಿ ಮಾಡಲಿಕ್ಕೆ ಹೋಗೋದಿಲ್ಲ, ಕೆಲವೊಂದು ಸಿಂಪಲ್ ಆದಂತಹ ಸಂಖ್ಯೆಗಳ ರೂಲ್ಸನ್ನು ನಾವು ಪರಿಚಯ ಮಾಡ್ಕೊಳ್ತೀವಿ. ಓಕೆನಾ? ರೈಟ್. ಮೊದಲಿಗೆ ನಾವೀಗ ರೂಲ್ ಫಾರ್ 3 and 9, 3 ಮತ್ತು 9ಕ್ಕೆ ರೂಲ್ಸ್ ಏನಿದೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಬರ್ರಪ್ಪ, ಏನು ರೂಲ್ಸು? ಈಸ್ 256290 ಡಿವಿಸಿಬಲ್ ಬೈ 3. 256290 ಅಂತಂದರೆ 2,56,290, 2,56,290. ಇದು 3ಯಿಂದ ಡಿವೈಡ್ ಆಗುತ್ತಾ ಆಗಲ್ವಾ? ಈಗ ನಾನು ಡಿವೈಡ್ ಮಾಡಿ ಹೇಳಬೇಕು ಅಂತಿಲ್ಲ, ನಾನು ಹೇಗೆ ಹೇಳ್ತೀನಿ ನೋಡಿ. ವೆರಿ ಫಸ್ಟ್ ಸ್ಟೆಪ್ ನಾನೇನು ಮಾಡ್ತೀನಿ ಅಂತಂದರೆ, ಈ ಎಲ್ಲ ನಂಬರ್ಗಳನ್ನು ಆ್ಯಡ್ ಮಾಡ್ತೀನಿ. ಎಲ್ಲ ನಂಬರ್ಗಳನ್ನು ಆ್ಯಡ್ ಮಾಡ್ತೀನಿ. 2 + 5 + 6 + 2 + 9 + 0, 2 + 5 + 6 + 2 + 9 + 0. ಆ್ಯಡ್ ಮಾಡಿದರೆ ಏನು ಬರುತ್ತೆ? 2 + 5 7, 7 6 13, 13 2 15, 15 9 24, 24 + 0 24 ಬಂತು. ಸೊ ಈಗ ಈ 24 ಅಂತಕ್ಕಂಥದ್ದು 3ರ ಮಗ್ಗೆಯಲ್ಲಿ ಬರುತ್ತೆ. ಯಾಕಂದರೆ 8 3 24 ನಮಗೆ ಗೊತ್ತಿದೆ, 8 3 24. ಹಾಗಾದರೆ ಈ 24 ಅನ್ನುವ ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ಈ 2,56,290 ಕೂಡ 3ರಿಂದ ಡಿವೈಡ್ ಆಗುತ್ತೆ. ಅಂದರೆ ಅರ್ಥ ಏನು? ಇಫ್ sum of the digits of a number is divisible by 3, then the whole number is divisible by 3. ಅಂದರೆ ಏನು? ಇಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ
ಮೂರರಿಂದ ಡಿವೈಡ್ ಆದರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಅಡಿಷನ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಮೂರರಿಂದ ಡಿವೈಡ್ ಆದರೆ ಆ ಇಡೀ ಸಂಖ್ಯೆ ಕೂಡ ಮೂರರಿಂದ ಡಿವೈಡ್ ಆಗುತ್ತೆ. 9ಕ್ಕೆ ಏನು ಹಾಗಾದರೆ 9ಕ್ಕೂ ಕೂಡ ಇದೇ ರೂಲ್ಸು. ಇಲ್ಲಿರುವ ಸಂಖ್ಯೆಗಳ ಮೊತ್ತ 9ರಿಂದ ಡಿವೈಡ್ ಆದರೆ ಈ ಸಂಖ್ಯೆಯು ಕೂಡ 9ರಿಂದ ಡಿವೈಡ್ ಆಗುತ್ತೆ. ಸೊ ಈಗ ಬನ್ನಿ, ಈಗ 24 ಅಂತ ಬಂತು. 24 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ 256290 2,56,290 ಕೂಡ 3ಯಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ವಿ. ಒಂದ್ಸರಿ ಚೆಕ್ ಮಾಡಬೇಕಲ್ವಾ? ಚೆಕ್ ಮಾಡೋಣ ಬನ್ನಿ ಈಗ. ಸೊ ಚೆಕ್ ಮಾಡ್ತಾ ಇದ್ದೀನಿ. ಸೊ 2,56,290 ಬರ್ಕೊಂಡಿದ್ದೀನಿ. 3ಯಿಂದ ಡಿವೈಡ್ ಮಾಡ್ತಾ ಇದ್ದೀನಿ. 3 24 ಒಂದುಳಿತು, 6ನ ಇಳಿಸ್ಕೊಂಡೆ. 3 15 ಒಂದುಳಿತು, 2ನ ಇಳಿಸ್ಕೊಂಡೆ. 3 4 12 0 ಉಳಿತು, 9ನ ಇಳಿಸ್ಕೊಂಡೆ. 3 3 9 0 ಉಳಿತು. ಇಲ್ಲಿರ್ತಕ್ಕಂಥ 0ನ ಇಲ್ಲಿಗೆ ತಂದು ಹಾಕಿದೆ. ನೋಡಿ, ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. 85,430 ಕ್ವೋಷಂಟ್ ಬರ್ತಾ ಇದೆ. ಸೊ 3ಯಿಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಈ 24 ಅಂತಕ್ಕಂಥದ್ದು 9ಯಿಂದ ಡಿವೈಡ್ ಆಗಲ್ಲ. ಯಾಕಂದರೆ 9 1 9 9 2 18 9 3 27 ಬರುತ್ತೆ. ಸೊ 24 ಬರೋದಿಲ್ಲ. ಹಾಗಾಗಿ 9ಯಿಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ 2,56,290 ಕೂಡ 9ಯಿಂದ ಡಿವೈಡ್ ಆಗೋದಿಲ್ಲ. ಚೆಕ್ ಮಾಡೋಣ ಬನ್ನಿ, ಚೆಕ್ ಮಾಡಿ ನೋಡೋಣ. 2,56,290 ಡಿವೈಡ್ ಬೈ 9. ಓಕೆ, 9 2 18 7 ಉಳಿತು, 7 ಅಲ್ವಾ? ಸೊ 6ನ ಇಳಿಸ್ಕೊಂಡೆ, 76 ಆಯಿತು. 9 8 72 4 ಉಳಿತು, 2ನ ಉಳಿಸ್ಕೊಂಡೆ, 42 ಆಯಿತು. 9 4 36 6 ಉಳಿತು, 9ನ ಇಳಿಸ್ಕೊಂಡೆ, 69 ಆಯಿತು. 9 7 63 6 ಉಳಿತು, 0ನ ಇಳಿಸ್ಕೊಂಡೆ, 60 ಆಯಿತು. 9 6 54 6 ಉಳಿದಿದೆ. ಅಂದರೆ ಇಲ್ಲಿ 6 ರಿಮೈಂಡರ್ ಆಗಿ ಉಳಿತು. ಸೊ 2,56,290 9ಯಿಂದ ಡಿವೈಡ್ ಆಗಲಿಲ್ಲ. ಸೊ ದಿಸ್ ಇಸ್ ದ ಸಿಂಪಲ್ ಕಾನ್ಸೆಪ್ಟ್. ಏನು ಕಾನ್ಸೆಪ್ಟು? ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿದಾಗ ಬಂದ ಉತ್ತರ 3ಯಿಂದ ಡಿವೈಡ್ ಆದರೆ ಅಥವಾ 9ಯಿಂದ ಡಿವೈಡ್ ಆದರೆ ಈ ಇಡೀ ಸಂಖ್ಯೆ 3ಇಂದನೂ ಡಿವೈಡ್ ಆಗುತ್ತೆ, 9ಇಂದನೂ ಕೂಡ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆಗಲಿಲ್ಲ ಅಂತಂದರೆ ಆ ಇಡೀ ಸಂಖ್ಯೆ ಕೂಡ ಡಿವೈಡ್ ಆಗೋದಿಲ್ಲ. ಸೊ ಆ್ಯಡ್ ದ ನಂಬರ್ಸ್ ನಾವು. 2 + 5 + 6 + 2 + 9 + 0 24 ಬಂತು. 24 is divisible by 3 and hence 2,56,290 is also divisible by 3. ಓಕೆ, ಚೆಕ್ ಮಾಡಿದ್ದೀನಿ ನೋಡಿ. ಸೊ ಚೆಕ್ ಮಾಡಿದ್ದೀನಿ, ನಾನು ನಿಮಗೆ ಇದನ್ನು ತೋರಿಸಿದ್ದೀನಿ. ಈಗ ಇದೇ ರೀತಿಯಲ್ಲಿ ನಿಮಗೆ ಇಲ್ಲೊಂದಷ್ಟು ಲೆಕ್ಕಗಳನ್ನು ಚೆಕ್ ಮಾಡಲಿಕ್ಕೆ ನೀಡಿದ್ದೀನಿ. ನೀಟಾಗಿ ಇದನ್ನು ಬರ್ಕೊಳ್ಳಿ. ಬರ್ಕೊಂಡು ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಸಾಲ್ವ್ ಮಾಡಿ. ಯಾವ್ಯಾವುದು ಡಿವೈಡ್ ಆಗುತ್ತೆ, ಯಾವ್ಯಾವುದು ಡಿವೈಡ್ ಆಗೋದಿಲ್ಲ ಅಂತದನ್ನು ಹೇಳಿ. ಓಕೆನಾ? ಕಂಡಿಡ್ಕೊಳ್ಳಿ. ಸೊ 3ಕ್ಕೂ ಮತ್ತು 9ಕ್ಕೂ ಕೂಡ ಒಂದೇ ರೂಲ್ಸ್ ಆಗಿರುತ್ತೆ. ಮುಂದುವರಿಯೋಣ. ನೆಕ್ಸ್ಟ್ ಒನ್, ರೂಲ್ ಫಾರ್ 2. 2ಕ್ಕೆ ನಿಯಮ ಏನು? ಆಲ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂದರೆ ಏನು? ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಏನು ಸಮ ಸಂಖ್ಯೆಗಳು ಅಂತಂದರೆ 2 4 6 8 10 12 14 16 17 18 20 22 23 24 27 28 30 32 33 40 ಸಮ ಸಂಖ್ಯೆಗಳು ಅಂತಂದರೆ ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಇದು ಗೊತ್ತಿದೆ. 2 4 6 2 4 6 8 10 ಈ ರೀತಿಯಲ್ಲಿ ನೀವು ಎಷ್ಟು ಬೇಕಾದರೂ ಕೇಳಿದರೆ ಎಷ್ಟು ಬೇಕಾದರೂ ಹೇಳ್ತಾ ಹೋಗ್ತೀರಿ. ಸೊ ಸಮ ಸಂಖ್ಯೆಗಳೆಲ್ಲವೂ ಕೂಡ 2ರಿಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಒಂದಷ್ಟು ಸಂಖ್ಯೆಗಳನ್ನು ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಸಮ ಸಂಖ್ಯೆಗಳು ಅಂದರೆ ಏನು? 2 4 6 8 10 12 14 16. ಇನ್ನೊಂದು ಸಿಂಪಲ್ ಆಗಿ ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಸಮ ಸಂಖ್ಯೆ ಅಲ್ಲದನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ನೆನಪಲ್ಲಿರಲಿ, ಸಮ ಸಂಖ್ಯೆ ಅಲ್ಲದನ್ನು ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಸಮ ಸಂಖ್ಯೆಗಳು ಅಂತ ಅಂದರೆ ಏನು ಅಂತ ನಿಮಗೆ ಸಿಂಪಲ್ ಆಗಿ ಗೊತ್ತಾಗಬೇಕು ಅಂದರೆ ಯಾವುದೇ ಒಂದು ನಂಬರಿನ ಕೊನೆಯಲ್ಲಿ 2 4 6 8 0 ಇದ್ದರೆ ಅವು ಸಮ ಸಂಖ್ಯೆಗಳು. ಈಗ ನೋಡಪ್ಪ, 256 ಕೊನೆಯಲ್ಲಿ 6 ಇದೆ, ಹಾಗಾಗಿ ಇದು ಸಮ ಸಂಖ್ಯೆ. 2 5 6 8 9 ಕೊನೆಯಲ್ಲಿ 9 ಇದೆ, ನೋಡಿ ಇಲ್ಲಿ 9 ಇಲ್ಲ. ಸೊ 9 ಇದ್ದರೆ ಇದು ಬೆಸ ಸಂಖ್ಯೆ, ಸಮ ಸಂಖ್ಯೆ ಅಲ್ಲ. 2 5 6 8 9 ಪಕ್ಕದಲ್ಲಿ 0 ಹಾಕ್ತೀನಿ, ಕೊನೆಯಲ್ಲಿ 0 ಬಂತು, 0 ಇದೆ, ಹಾಗಾಗಿ ಇದು ಸಮ ಸಂಖ್ಯೆ.
ಸೊ ಸಮಸಂಖ್ಯೆ ಅಂದರೆ ಏನು? ಸಮಸಂಖ್ಯೆ ಅಂದರೆ ಏನು? ಕೊನೆಯಲ್ಲಿ 2, 4, 6, 8, 0 ಇಷ್ಟು ಬಂದರೆ ಕೊನೆಯಲ್ಲಿ ಇವುಗಳನ್ನು ನಾವು ಸಮಸಂಖ್ಯೆ ಅಂತ ಕರಿತೀವಿ. ಎಲ್ಲ ಸಮಸಂಖ್ಯೆಗಳು ಕೂಡ 2ರಿಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಡಿವಿಸಿಬಲ್ ಮತ್ತು ನಾಟ್ ಡಿವಿಸಿಬಲ್ ಅಂತ ಕೊಟ್ಟಿದ್ದೀನಿ. ಡಿವೈಡ್ ಆದರೆ ರೈಟ್ ಅಂತ ಹಾಕಿ, ನಾಟ್ ಡಿವಿಸಿಬಲ್ ಆದರೆ ನಾಟ್ ಡಿವಿಸಿಬಲ್ಗೆ ರೈಟ್ ಅಂತ ಹಾಕಿ. ಈಗ ನೋಡಿ, ಒಂದನ್ನು ನಾನು ತೋರಿಸ್ತೀನಿ. 2135 ಅಂತ ಇದೆ. ಇಲ್ಲಿ ಕೊನೆಯಲ್ಲಿ, ಸೊ ಇಲ್ಲಿ ನಾವು ಯಾವ ನಂಬರ್ ಅಪ್ಪ ಕೊಟ್ಟಿದ್ದು? 2, 4, 6, 8, 0 ಇದು ತಾನೇ ಕೊನೆಯಲ್ಲಿರಬೇಕು. ಇಲ್ಲಿ ನೋಡಿ, ಕೊನೆಯಲ್ಲಿ ಏನಿದೆ? 5 ಅಂತ ಇದೆ. ಕೊನೆಯಲ್ಲಿ 5 ಅಂತ ಇದೆ. ಸೊ 5 ಲೆಕ್ಕಕ್ಕೆ ಬರಲ್ಲ. ಹಾಗಾದರೆ ಇದು ಸಮಸಂಖ್ಯೆ ಅಲ್ಲ. ಇದು ಎಂಥ ಸಂಖ್ಯೆ? ಬೆಸ ಸಂಖ್ಯೆ. ಸೊ ಬೆಸ ಸಂಖ್ಯೆಗಳು ಯಾವುವೂ ಕೂಡ 2 ಇಂದ ಡಿವೈಡ್ ಆಗೋದಿಲ್ಲ. ನೀವು ಬೇಕಾದರೆ 2ರ ಮಗ್ಗಿ ಹೇಳಿ, 2ರ ಮಗ್ಗಿಯಲ್ಲಿ ನಿಮಗೆ ಎಲ್ಲವೂ ಕೂಡ ಸಮಸಂಖ್ಯೆನೇ ಬರುತ್ತೆ. 2ರ ಮಗ್ಗಿಯಲ್ಲಿ ಎಲ್ಲವೂ ಕೂಡ ನಿಮಗೆ ಸಮಸಂಖ್ಯೆಯೇ ಬರುತ್ತೆ. ಹಾಗಾಗಿ ಸೊ ಇದು ನಾಟ್ ಡಿವಿಸಿಬಲ್. ಹಾಗಾಗಿ ನಾಟ್ ಡಿವಿಸಿಬಲ್ಗೆ ರೈಟ್ ಅಂತ ಹಾಕ್ತಾ ಇದ್ದೀನಿ. ನಾಟ್ ಡಿವಿಸಿಬಲ್ಗೆ ರೈಟ್ ಸಿಂಬಲ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇದು 5264. ಕೊನೆಯಲ್ಲಿ 4 ಇದೆ. ಸೊ ಕೊನೆಯಲ್ಲಿ 4 ಅಂದರೆ 4 ಇತ್ತು. ಹಾಗಾಗಿ ಇದು ಡಿವಿಸಿಬಲ್ ಆಗುತ್ತೆ. ಡಿವಿಸಿಬಲ್ಗೆ ರೈಟ್ ಅಂತ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಮಿಕ್ಕ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿ. ಓಕೆ, ರೈಟ್. ಮುಂದುವರಿಯೋಣ. ನೆಕ್ಸ್ಟ್ ಒನ್, ರೂಲ್ ಫಾರ್ 4 ಅಂತ ಇದೆ. 4ಕ್ಕೆ ನಿಯಮ. ಈಗ ಯಾವುದೋ ಒಂದು ಸಂಖ್ಯೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸಂಖ್ಯೆ ಯಾವುದಪ್ಪ ಅಂತಂದರೆ 2562 ಅಂತಲೇ ಇಟ್ಕೊಳ್ಳಿ. ಅದೇ ಸಂಖ್ಯೆನ ಇಟ್ಕೊಳ್ಳಿ. ನೀವು ಬೇಕಾದರೆ ಬೇರೆ ಯಾವ್ದಾದ್ರು ತೊಗೊಳ್ಳಿ, ಯಾವ್ದಾದ್ರು ಸಂಖ್ಯೆ. 5846. ಓಕೆನಾ? 2 ಸಂಖ್ಯೆ ಇದೆ. ನಾನು ನಿಮಗೆ ಕೇಳುವ ಪ್ರಶ್ನೆ, ಈ ಸಂಖ್ಯೆ 4ರಿಂದ ಡಿವೈಡ್ ಆಗುತ್ತಾ? ನಿಮಗೇನಾದರೂ ಸಿಂಪಲ್ಲಾಗಿ ನಾನು 24 ಅಂತ ಕೊಟ್ಟಿದ್ರೆ ನಿಮಗೆಲ್ರಿಗೂ ಕೂಡ ಮಗ್ಗಿ ಬರುತ್ತೆ. 4 24 ಅಂತ ಹೇಳ್ಬಿಡ್ತಾ ಇದ್ರಿ. ಅಥವಾ ಬೇರೆ ಯಾವುದಾದ್ರು ಒಂದು ಸಿಂಪಲ್ ಒಂದು 48 ಅಂತ ಹೇಳಿದ್ರೆ 4 1 4 4 2 8 12 ಹೋಗುತ್ತೆ ಸರ್ ಅಂತ ಹೇಳ್ಬಿಡ್ತಾ ಇದ್ರಿ. ಸ್ವಲ್ಪ ದೊಡ್ಡ ನಂಬರ್ ಕೊಡ್ತಾ ಇದ್ದೀನಿ ನೋಡಿ. ಇದಕ್ಕೆ ದೊಡ್ಡದು ಬೇಕಾ? ಈ ಕಡೆ 12562, 15846, 9,15,846, 19,15,846, 22,12,562. ಮಕ್ಕಳೇ, ಸಂಖ್ಯೆ ಎಷ್ಟೇ ದೊಡ್ಡದಾಗಿರಲಿ, 4ರಿಂದ ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ಕೇಳಿದರೆ ನೀವು ನೋಡಬೇಕಾಗಿರೋದು ಕೊನೆಯ 2 ಸಂಖ್ಯೆಗಳನ್ನು ಮಾತ್ರ. ಸೊ ಕೊನೆಯ 2 ಸಂಖ್ಯೆಗಳನ್ನು ನೋಡಿದಾಗ ಈ 62 ಅನ್ನೋದು 4ರಿಂದ ಡಿವೈಡ್ ಆಗುತ್ತಾ ನೋಡಿ. 62 4ರಿಂದ ಡಿವೈಡ್ ಆಗುತ್ತಾ? 4 1 4, 2 ಉಳಿತು 22, 4 5 20, 2 ಶೇಷ ಉಳಿತು. ಸೊ 62 4ರಿಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ 2,12,562 ಕೂಡ 4ರಿಂದ ಡಿವೈಡ್ ಆಗೋದಿಲ್ಲ. ಸೊ ಇಲ್ಲಿ ಏನು ನೀವು ಕೊನೆಯದಾಗಿ ನೋಡಬೇಕಾಗಿರೋದೇನು? ಕೊನೆಯ 2 ಸಂಖ್ಯೆಗಳನ್ನು ಮಾತ್ರ. ಇಲ್ಲಿ ಬನ್ನಿ, 46 ಕೊನೆಯ ಸಂಖ್ಯೆ 46 ಅಂತಿದೆ. ಸೊ 46ನ್ನು ನಾವು ಚೆಕ್ ಮಾಡೋಣ. 46 4ರಿಂದ ಡಿವೈಡ್ ಆಗುತ್ತಾ? 4 1 4, 0 ಉಳಿತು, 6 ಬಂತು. 4 1 4, 2 ಶೇಷ ಉಳಿತು. ಸೊ 2 ಶೇಷ ಉಳಿದ್ರೆ 46 ಅಂತಕ್ಕಂಥದ್ದು ಅಂದರೆ ಕೊನೆಯ 2 ಸಂಖ್ಯೆ 4ರಿಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ 1,91,000 ಅದೇನೋ 19,15,846 ಕೂಡ 4ರಿಂದ ಡಿವೈಡ್ ಆಗೋದಿಲ್ಲ. ಚೆಕ್ ಮಾಡೋಣ, ಬರ್ರಪ್ಪ ಚೆಕ್ ಮಾಡೋಣ. ಸರ್ ನೀವು ಹಂಗೆ ಅಂದ್ಬಿಡ್ತೀರಿ ಸರ್, ನಮಗೆ ಚೆಕ್ ಮಾಡಿ ತೋರಿಸಿ ಸರ್ ಅಂತ ನೀವೇನಾದ್ರು ಅಂದರೆ ಚೆಕ್ ಮಾಡ್ತೀನಿ ನೋಡ್ರಪ್ಪ. 2 12 562 4ರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನೋಡ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ, ಕರೆಕ್ಟಾ? 4 5 20, 1 ಉಳಿತು, 12 ಆಯಿತು. 4 3 12, 0 ಉಳಿತು, 5ನ ಕೆಳಗೆ ಇಳಿಸ್ಕೊಂಡೆ. 4 1 4, 1 ಉಳಿತು, 6ನ ಕೆಳಗೆ ಇಳಿಸ್ಕೊಂಡೆ. 4 4 16, 0 ಉಳಿತು, 2ನ ಕೆಳಗೆ ಇಳಿಸ್ಕೊಂಡೆ. 2 ಶೇಷ ಆಗಿ ಉಳ್ಕೊಂಡ್ಬಿಡ್ತು. ಸೊ ಇಲ್ಲಿ ಪಾಯಿಂಟ್ ಇಡಬೇಕಾಗುತ್ತೆ. ಸೊ ಪಾಯಿಂಟ್ ಇಟ್ಟರೆ ಇಲ್ಲಿ ಪಾಯಿಂಟ್ ಇಡಬೇಕಾಗುತ್ತೆ. ಸೊ ಪಾಯಿಂಟ್ ಇಟ್ಟರೆ 0 ಬರುತ್ತೆ, ಆಮೇಲೆ ಆಗುತ್ತೆ. 4 5 20 ಆಗುತ್ತೆ. ಅಂದರೆ ಪಾಯಿಂಟ್ ಇಡಬೇಕಾಗಿ ಬಂತು. ಹಾಗಾಗಿ ಇದು ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಸೊ ಪಾಯಿಂಟ್ ಇಡಬೇಕಾಗಿ ಬರುತ್ತೆ. ಇಲ್ಲಿ ಬನ್ನಿ, ಇದನ್ನು ಚೆಕ್ ಮಾಡೋಣ. 1 91 5 8 4 6 4ರಿಂದ ಕಮಾನ್. ಎಸ್, 4 4 16, 3 ಉಳಿತು, 31. ನೀವು ಮಾಡ್ರಪ್ಪ,
ನೀವು ಮಾಡಿ ಬರೋದಿಲ್ಲ. ಓಕೆ, 100% ಬರೋದಿಲ್ಲ. ಸರ್ ಬರೋದಿಲ್ಲ ಅನ್ನೋದಕ್ಕೆ 2 ಎಕ್ಸಾಂಪಲ್ ಕೊಟ್ಬಿಟ್ರೆ ಬರುತ್ತೆ ಅಂತ ತೋರಿಸಿ ಸರ್ ನೋಡೋಣ. ಬರುತ್ತೆ ಅಂತ ನೋಡೋಣ ಈಗ. ಓಕೆ ವೆಯ್ಟ್, ಬರುತ್ತೆ ಅಂತ ನೋಡೋಣ. ನಾನು ನಿಮಗೆ ಕೊಡುವ ಸಂಖ್ಯೆ 1 2 3 4 5, ಕೊನೆಯಲ್ಲಿ 24 ಅಂತ ಇಡ್ತೀನಿ ನೋಡ್ರಪ್ಪ. ಕೊನೆಯಲ್ಲಿ 24. ಈಗ ನೋಡಿ, ಕೊನೆಯಲ್ಲಿರುವ 2 ಸಂಖ್ಯೆ 24, 4 24 ಅಂದರೆ 24 ಡಿವೈಡ್ ಆಗೇ ಆಗುತ್ತೆ. 24 ಡಿವೈಡ್ ಆಗೇ ಆಗುತ್ತೆ. ನೋಡೋಣ ಈಗ ಇಷ್ಟು ನಂಬರ್ ಡಿವೈಡ್ ಆಗುತ್ತೆ. ಚೆಕ್ ಮಾಡೋಣ, ಬರ್ರೋ ಚೆಕ್ ಮಾಡೋಣ ಈಗ. 1 2 3 4 5 2 6 ಸಾರಿ 2 4 ಕೊನೆ ಸಂಖ್ಯೆನೇ ಇಂಪಾರ್ಟೆಂಟು. ಓಕೆ, 4ರಿಂದ. ಸೊ 4 3 12, 3 ಉಳಿತು 0 0, 3ನ ಕೆಳಗಿಳಿಸ್ಕೊಂಡಿದ್ದೀನಿ. 3 ಆಗಲ್ಲ. ಸೊ ಇಲ್ಲೊಂದು 0 ಹಾಕ್ಕೋತೀನಿ. ಸೊ 4ನ ಕೆಳಗಿಳಿಸ್ಕೊಂಡೆ. 4 8 32, 32 ಅಂದರೆ 2 ಉಳಿತು, 25 ಆಯಿತು. 5ನ ಕೆಳಗಿಳಿಸ್ಕೊಂಡೆ, 25 ಆಯಿತು. 4 24, 1 ಉಳಿತು, 2ನ ಕೆಳಗಿಳಿಸ್ಕೊಂಡೆ. 4 3 12, 0 ಉಳಿತು, 4ನ ಕೆಳಗಿಳಿಸ್ಕೊಂಡೆ. 4 1 4 0 ಉಳಿತು. ನೋಡ್ರಪ್ಪ, ಆಗಿದೆ ಡಿವೈಡು. ಆಗುತ್ತಾ? ಆಮೇಲೆ ಮಕ್ಕಳ ಇಲ್ಲಿ ಇನ್ನೊಂದು, ಈ ಲೆಕ್ಕ ಮಾಡ್ಬೇಕಾದ್ರೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಈ ಲೆಕ್ಕ ಮಾಡ್ಬೇಕಾದ್ರೆ ತುಂಬ ಜನ ಒಂದು ತಪ್ಪು ಮಾಡ್ತೀರಿ ನೋಡಿ. 4 1 2 3 4 5 2 4 ಓಕೆನಾ. 4 3 12 ಬಂತು, 0 ಉಳಿತು, 3ನ ಕೆಳಗಿಳಿಸ್ಕೊಂಡೆ. ನೋಡಿ ಇಲ್ಲಿ 3 4ರಿಂದ ಡಿವೈಡ್ ಆಗೋದಿಲ್ಲ. ನಮ್ಮ ಮಕ್ಕಳು ತುಂಬ ಜನ, ನಾನು ಹೋದ ವರ್ಷ ನೋಡಿದ್ದೀನಿ, ತುಂಬ ಸರಿ ನಾನು ನೋಡಿರೋ ಮಟ್ಟಿಗೆ, ಇಲ್ಲಿ 3 4ರಿಂದ ಡಿವೈಡ್ ಆಗಲ್ಲ ಅಂದಾಗ ಈ 4ನ್ನು ಸುಮ್ಮನೆ ಇಳಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ 3 ಡಿವೈಡ್ ಆಗಲಿಲ್ಲ ಅಂತೇಳಿ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ 4ನ್ನು ಸುಮ್ಮನೆ ಇಳಿಸ್ಕೋಬೇಡಿ. ಇಲ್ಲಿ 0 ಹಾಕ್ಕೊಂಡು ಆಮೇಲೆ 4ನ್ನು ಕೆಳಗಿಳಿಸ್ಕೊಳ್ಳಿ. ಓಕೆನಾ? ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ 0 ಹಾಕ್ಕೋಬೇಕು. ಯಾಕೆ ಅಂದರೆ ಅದು ತಪ್ಪಾಗುತ್ತೆ ಇಲ್ಲ ಅಂದರೆ. ಈಗ ನೋಡಿ, ಇಲ್ಲಿ 0 ಹಾಕಿದಾಗ ಈ ಉತ್ತರ 3,08,631 ಆಯಿತು 0 ಹಾಕ್ಕೊಂಡಾಗ. ನೀವು 0 ಹಾಕಲಿಲ್ಲ ಅಂದಿದ್ರೆ 38,631 ಆಗ್ತಾಯಿತ್ತು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದು 3 ಲಕ್ಷ, ಇದು 38,000. ನೋಡಿ ಇಷ್ಟು ದೊಡ್ಡ ತಪ್ಪು ನೀವು ಒಂದು 0 ಹಾಕ್ಕೊಳ್ಳಿಲ್ಲ ಅಂದರೆ ಆಗೋಗುತ್ತೆ. ಹಾಗಾಗಿ ಈ ಸಂಖ್ಯೆ ಏನಾದರೂ ಚಿಕ್ಕದು ಬಂದರೆ ನಾವು ಮುಂದಿನ ಸಂಖ್ಯೆಯನ್ನು ಇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಸಂಖ್ಯೆಯನ್ನು, ಇಲ್ಲಿ ಒಂದು 0ವನ್ನು ಹಾಕ್ಕೋಬೇಕು. ಆಮೇಲೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಭಾಗಾಕಾರದಲ್ಲಿ ಒಂದು ಬಾರಿಗೆ ಒಂದು ಸಂಖ್ಯೆಯನ್ನು ಇಳಿಸ್ಕೊಳ್ಳಿಕ್ಕೆ ಮಾತ್ರ ನಮಗೆ ಪರ್ಮಿಷನ್ ಇರೋದು. 2 ಸಂಖ್ಯೆಯನ್ನು ಇಳಿಸ್ಕೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ಸೊ ನೀವು 2 ಸಂಖ್ಯೆಯನ್ನು ಇಳಿಸ್ಕೋಬೇಕು ಅಂತಂದರೆ ಇಲ್ಲಿ 0 ಹಾಕ್ಕೊಂಡು ಆಮೇಲೆ ಇಳಿಸ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಲ್ಲಿ ಈ ಲೆಕ್ಕನ ಮಾಡಬೇಕು. ಸೊ ನೋಡಿ, 24 ಬಂದಿದ್ದಕ್ಕೆ ಇಲ್ಲಿ ಸಾಲ್ವ್ ಆಗಿದೆ. ಓಕೆ, ರೈಟ್. ಈಗ ಇಲ್ಲಿ ಏನು ಬರ್ದಿದ್ದೀನಿ ಅಂತ ನೋಡಿ. ನಿಮಗೆ ಬೇಕಾದ್ರೆ ಡೌಟ್ ಇದ್ದರೆ ನೀವು ಇನ್ನೊಂದು ಲೆಕ್ಕವನ್ನು ಮಾಡಿ. ಸೊ ನೋಡಿ, ಇಲ್ಲಿ ಏನಾದರೂ ನಂಬರ್ ಇಟ್ಕೊಳ್ಳಿ, 6 8 9 12 4 ಏನಾದ್ರು ಕೊಟ್ಕೊಳ್ಳಿ. ಕೊನೆಯ ಸಂಖ್ಯೆಯನ್ನು ಮಾತ್ರ ನೀವು 4ರಿಂದ ಡಿವೈಡ್ ಆಗುವಂಥ ಸಂಖ್ಯೆ ಕೊಟ್ಕೊಳ್ಳಿ. ಈ ಇಡೀ ನಂಬರ್ 4ರಿಂದ ಡಿವೈಡ್ ಆಗೇ ಆಗುತ್ತೆ. ಸೊ ಅದನ್ನು ಏನು ಹೇಳ್ತಾ ಇದ್ದೀನಿ, ಇನ್ 3 or more digit numbers, if ಲಾಸ್ಟ್ ಟೂ ನಂಬರ್ಸ್ ಅಂತಂದರೆ ಕೊನೆಯ 2 ಸಂಖ್ಯೆಗಳು ಆರ್ ಡಿವಿಸಿಬಲ್ ಬೈ 4, 4ರಿಂದ ಡಿವೈಡ್ ಆದರೆ ದೆನ್ ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 4. ಆಗ ಇಡೀ ಸಂಖ್ಯೆ 4ರಿಂದ ಡಿವೈಡ್ ಆಗೇ ಆಗುತ್ತೆ. ರೈಟ್. ಈಗ ಇಲ್ಲಿ ನಿಮಗೆ ಕೆಲವೊಂದು ಸಂಖ್ಯೆಗಳನ್ನು ನಾನು ಕೊಟ್ಟಿದ್ದೀನಿ. ಸೊ ಈ ಸಂಖ್ಯೆಯಲ್ಲಿ ನೀವು ಲೆಕ್ಕ ಮಾಡಬೇಕಿಲ್ಲ, ಅದು ಉತ್ತರ ಎಷ್ಟು ಬರುತ್ತೆ ಅಂತ ಹೇಳಬೇಕಿಲ್ಲ. ನನಗೆ ಅದು ಡಿವೈಡ್ ಆಗುತ್ತಾ ಆಗಲ್ವಾ, ನನಗಿಷ್ಟೇ ಹೇಳಬೇಕಾಗಿರೋದು. ನೀವು ಡಿವೈಡ್ ಆಗುತ್ತಾ ಆಗಲ್ವಾ ಹೇಗೆ ಹೇಳಬೇಕು, ನೀವು ಡಿವಿಷನ್ ಮಾಡಿ ಹೇಳಬೇಕಾಗಿಲ್ಲ. ನಾವು ಇಲ್ಲಿ ರೂಲ್ಸ್ನ ಕಲಿತಾ ಇದ್ದೀವಿ. ಸೊ ನೀವು ಫಾರ್ಮಲ್ ಡಿವಿಷನನ್ನು ಮಾಡುವ ನೆಸೆಸಿಟಿ ಇಲ್ಲ. ಸೊ ನೀವೇನು ಮಾಡಬೇಕು, ಕೊನೆಯ 2 ಸಂಖ್ಯೆಗಳನ್ನು ನೋಡಬೇಕು. ಕೊನೆಯ 2 ಸಂಖ್ಯೆಗಳು ಡಿವೈಡ್ ಆಗುತ್ತಾ ಆಗಲ್ವಾ. ಸೊ ಕೊನೆಯ 2 ಸಂಖ್ಯೆ ಡಿವೈಡ್ ಆದರೆ ಇಡೀ ಸಂಖ್ಯೆ ಡಿವೈಡ್ ಆಗುತ್ತೆ. ಕೊನೆಯ 2 ಸಂಖ್ಯೆ ಡಿವೈಡ್ ಆಗಲಿಲ್ಲ ಅಂತಂದರೆ ಇಡೀ ಸಂಖ್ಯೆ ಡಿವೈಡ್ ಆಗೋದಿಲ್ಲ. ವೆರಿ ಸಿಂಪಲ್. ಸೊ ಚೆಕ್ ಮಾಡ್ತೀರಿ ಅಂತ ಅನ್ಕೋತೀನಿ. ಇದು ನಿಮ್ಮ ಪಾಲಿಗೆ. ನೆಕ್ಸ್ಟ್ ಒನ್, ರೂಲ್ ಫಾರ್ 5 ಅಂತ ಇದೆ. 5ಕ್ಕೆ ನಿಯಮ. ಮಕ್ಕಳೇ ಇದು ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ. 5ರ ಬಗ್ಗೆ ಹೇಳ್ರಪ್ಪ. 5 1 5, 5 2 10, 5 3 15, 5 4 20, 25 30 35 40 45 50. ಇಲ್ಲೆಲ್ಲ ಕಾಮನ್ ಆಗಿ ನೀವು ನೋಡ್ತಾ ಇರೋದೇನೆಂದರೆ 5 ಬರುತ್ತೆ ಇಲ್ಲ 0 ಬರುತ್ತೆ. ಕೊನೆಯಲ್ಲಿ ನೋಡಿ, 5 ಬರುತ್ತೆ ಇಲ್ಲ 0 ಬರುತ್ತೆ, 5 ಬರುತ್ತೆ ಇಲ್ಲ 0 ಬರುತ್ತೆ. ಅಂದರೆ ಯಾವುದೇ ಒಂದು ಸಂಖ್ಯೆ
ಕೊನೆಯಲ್ಲಿ ಅಂತಂದರೆ ಯೂನಿಟ್ ಪ್ಲೇಸಲ್ಲಿ, ಯೂನಿಟ್ ಪ್ಲೇಸ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಬಿಡಿ ಸ್ಥಾನ, ಬಿಡಿ ಸ್ಥಾನದಲ್ಲಿ 5 ಅಥವಾ 0ಯನ್ನು ಹೊಂದಿದ್ದರೆ ಆ ಸಂಖ್ಯೆ 5ರಿಂದ ಡಿವೈಡ್ ಆಗೇ ಆಗುತ್ತೆ. ಕೊನೆಯ ಬಿಡಿ ಸ್ಥಾನದಲ್ಲಿ ಏನಿರಬೇಕು 5 ಇರಬೇಕು ಅಥವಾ 0 ಇರಬೇಕು. ಚೆಕ್ ಮಾಡೋಣ. ವೆರಿ ಸಿಂಪಲ್ ಅಲ್ಲ, ವೆರಿ ಸಿಂಪಲ್. ಯಾಕಂದರೆ 5ರ ಬಗ್ಗೆ ಹೇಳಿದಾಗಲೇ ನಮಗೆ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ವೆರಿ ಸಿಂಪಲ್. ಸೊ ಬರ್ರಪ್ಪ ಚೆಕ್ ಮಾಡೋಣ. ಸೊ 2 5 6 256. ಈಗ ನೋಡಿ ಕೊನೆಯಲ್ಲಿ 6 ಇದೆ, 5 ಇಲ್ಲ 0 ಇಲ್ಲ. ಡಿವೈಡ್ ಮಾಡಿ ನೋಡೋಣ. 5 5 25, 0 ಉಳಿತು, 6 ಉಳಿಸ್ಕೊಂಡೆ, 6 ಇಳಿಸ್ಕೊಂಡೆ, 5 5 1 ಶೇಷ ಉಳಿತು. ರೈಟ್, ರಿಮೈಂಡರ್ 1 ಉಳಿತು. ಈಗ ನೋಡಿ ಅದೇ 256ಕ್ಕೆ ಕೊನೆಯಲ್ಲಿ 0 ಹೋಗ್ತೀನಿ. ಈಗ ಮಾಡಿ ನೋಡೋಣ. 5 5 25, 0 0 6 ಇಳಿಸ್ಕೊಂಡೆ, 5 1 5 1 ಉಳಿತು, 0 ಇಳಿಸ್ಕೊಂಡೆ, 5 2 10. ನೋಡ್ರಪ್ಪ ಬಂತು. ಅಥವಾ ಇದೇ ಜಾಗದಲ್ಲಿ 2 5 6 ಅಂತಿತ್ತು, ಕೊನೆಯಲ್ಲಿ 5 ಕೊಟ್ಟೆ, 5 ಡಿವೈಡ್ ಮಾಡ್ತೀನಿ. 5 5 25, 0 ಉಳಿತು, 6 ಉಳಿಸ್ಕೊಂಡೆ ಇಳಿಸ್ಕೊಂಡೆ, 5 1 5 1 ಉಳಿತು, 1 ಉಳಿತು, 5 ಇಳಿಸ್ಕೊಂಡೆ, 5 3 15. ಸೊ 0 0 513 ಆನ್ಸರ್ ಬಂತು. ಸೊ ಅರ್ಥ ಆಯ್ತಲ್ವಾ? ಕೊನೆಯಲ್ಲಿ 0 ಅಥವಾ 5 ಇರಬೇಕು. ಸೊ ಇದನ್ನೇ ನಾನೀಗ ಬರ್ದಿದ್ದೀನಿ ನೋಡಿ. The numbers that ends with 5 and 0, the number that ends with 5 and 0 are divisible by 5. 5ರಿಂದ ಡಿವೈಡ್ ಆಗುತ್ತೆ. ರೈಟ್, ಅರ್ಥ ಆಯಿತು ಅಂತ ಇಟ್ಕೋತೀನಿ. ನಿಮಗೊಂದಷ್ಟು ಲೆಕ್ಕಗಳು, ಫಾರ್ ಎಕ್ಸಾಂಪಲ್, ಓಕೆ ಇದು ನಿಮಗೆ ಲೆಕ್ಕ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಓಕೆ, ಯಾಕಂದರೆ ಸಿಂಪಲ್ ಇದೆ ಅಂತೇಳಿ ನಿಮಗೆ ಯಾವುದು ಹೋಮ್ವರ್ಕ್ ಲೆಕ್ಕ ನಾನು ಕೊಟ್ಟಿಲ್ಲ. ರೂಲ್ ಫಾರ್ 6 ಮುಂದಿಂದು ರೂಲ್ ಫಾರ್ 6 ಅಂತ ಇದೆ. ಏನಪ್ಪ 6ಕ್ಕೆ ನಿಯಮ? 6ಕ್ಕೆ ನಿಯಮ ಏನಪ್ಪ? ಎನಿ ನಂಬರ್ ದಟ್ divisible by 2 and 3 are divisible by 6, are divisible by 6. ನೋಡಪ್ಪ, 2 ಮತ್ತು 3ರಿಂದ ಯಾವುದೇ ಸಂಖ್ಯೆಗಳು ಡಿವೈಡ್ ಆದರೆ ಅದು 6ರಿಂದಲೂ ಕೂಡ ಡಿವೈಡ್ ಆಗುತ್ತೆ. ಚೆಕ್ ಮಾಡೋಣ. ಬರ್ರಪ್ಪ ಚೆಕ್ ಮಾಡೋಣ. ನಾನೊಂದು ನಂಬರ್ ಬರ್ಕೋತೀನಿ, 256 ಅಂತ. ಈಗ ಇದು ಈವನ್ ನಂಬರ್ ಆಗಿದೆ. ಸೊ ಇದು ಈವನ್ ನಂಬರ್ ಆಗಿರೋದ್ರಿಂದ ನೋಡಿ ಕೊನೆಯಲ್ಲಿ 6 ಇದೆ ಅಲ್ವಾ? ಸೊ 6 ಇದ್ರೆ ಅದು ಈವನ್ ನಂಬರ್ ಆಗಿರೋದ್ರಿಂದ ಅದು 2ರಿಂದ ಡಿವೈಡ್ ಆಗುತ್ತೆ. ಈಗ 3ರಿಂದ ಡಿವೈಡ್ ಆಗುತ್ತಾ ಆಗಲ್ವಾ? ನೋಡಿ 3ರಿಂದ ಡಿವೈಡ್ ಆಗುತ್ತಾ ಆಗಲ್ವಾ? 2 + 5 + 6, 5 2 7 7 6 13. ಸೊ ಇದು 3ರಿಂದ ಡಿವೈಡ್ ಆಗಲ್ಲ, ಯಾಕಂದರೆ 13 3ರಿಂದ ಡಿವೈಡ್ ಆಗಲ್ಲ. 3 1 3 3 7 6 3 4 12, 13 ಬರೋದಿಲ್ಲ. ಓಕೆ, ಸೊ 256 2ರಿಂದ ಡಿವೈಡ್ ಆಗುತ್ತೆ, ಆದರೆ 3ರಿಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ ಇದು 6ರಿಂದಲೂ ಕೂಡ ಡಿವೈಡ್ ಆಗೋದಿಲ್ಲ. ಚೆಕ್ ಮಾಡೋಣ. ಸೊ 256 ಬರ್ರಪ್ಪ, ಈಗ ಯಾವುದರಿಂದ 6ಇಂದ ಅಲ್ವಾ? 3 4 24, 1 ಉಳಿತು, 6 ಇಳಿಸ್ಕೊಂಡೆ, 6 2 12, 4 ಉಳಿತು. ನೋಡಿ ಡಿವೈಡ್ ಆಗ್ತಾ ಇಲ್ಲ. ಓಕೆ, ಇದೇ 256ಅನ್ನು 256 2 ಅಂತ ಇಟ್ಕೊಳ್ಳಿ. ಇನ್ನೊಂದು ನಂಬರ್ ತೊಗೊಳ್ಳಿ, 2 ಅಂತ ಇಟ್ಕೊಳ್ಳಿ. 2562. ಸೊ ಇದು ಈವನ್ ನಂಬರು, ಯಾಕಂದರೆ ಕೊನೆಯಲ್ಲಿ 2 ಇದೆ. ಸೊ 2ಇಂದ ಇದು ಡಿವೈಡ್ ಆಗುತ್ತೆ. 3ಇಂದ ಡಿವೈಡ್ ಆಗುತ್ತಾ ನೋಡಿ. ಸೊ 2 5 7 7 6 13, 13 2 15 ಆಯಿತು. ಸೊ 15 3 5 15. ಸೊ 3ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 2562 ಕೂಡ 3ಇಂದ ಡಿವೈಡ್ ಆಗುತ್ತೆ. ಈಗ ಇದು 6ಇಂದ ಡಿವೈಡ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಚೆಕ್ ಮಾಡೋಣ. ಸೊ 2562 6ಇಂದ ನೋಡಿ, 6 4 24, 1 ಉಳಿತು, 16 ಆಯಿತು, 6 2 12 ಅಲ್ವಾ? 12, 4 ಉಳಿತು, 2ನ್ನ ಕೆಳಗೆ ಇಳಿಸ್ಕೊಂಡೆ, 42 ಆಯಿತು, 7 6 42, 0 0. ನೋಡಿ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ ರೂಲ್ ಫಾರ್ 6 ಏನು? ಎನಿ ನಂಬರ್ ದಟ್ divisible by 2 and 3 ಆರ್ divisible by 6. ಬೋತ್ 2 and 3 ಅಂತ ಮಾಡ್ಕೊಳ್ಳಿ. ಒಂದೇ ನಂಬರು 2ರಿಂದ ಮತ್ತು 3ರಿಂದಲೇ ಡಿವೈಡ್ ಆಗಬೇಕು. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದನ್ನೇ ನಾನು ಬರಿತೀನಿ. ಎನಿ ನಂಬರ್ ವಿಚ್ ಇಸ್ divisible by 3 and 2 ಆರ್ divisible by 6. ಸೊ ಇಲ್ಲಿ ನಿಮಗೆ ಪ್ರಾಕ್ಟೀಸಿಗೆ ಒಂದಷ್ಟು ಲೆಕ್ಕಗಳನ್ನು ನಾನು ಕೊಟ್ಟಿದ್ದೀನಿ. ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು. ಆಲ್ ಈವನ್ ನಂಬರ್ಸ್ divisible by 3 ಆರ್ divisible by 6.
ಆರ್ ಡಿವಿಸಿಬಲ್ ಬೈ 6. ಏನಂಗಂದ್ರೆ ಅರ್ಥ, ಇಲ್ಲಿ 2 ಅನ್ನೋದನ್ನ ನಾನು ಈವನ್ ನಂಬರ್ಸ್ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ 2 ಇಂದ ಡಿವೈಡ್ ಆಗೋವೆಲ್ಲ ಈವನ್ ನಂಬರ್ಸೇ ಆಗಿರುತ್ತೆ ಅಲ್ವಾ. ಸೊ 2 ಆಡ್ ನಂಬರ್ಸನ್ನು ಡಿವೈಡ್ ಮಾಡೋದಿಲ್ಲ. ಸೊ 2 ಇಂದ ಡಿವೈಡ್ ಆಗೋದೆಲ್ಲ ಈವನ್ ನಂಬರ್ಸೇ ಆಗಿರುತ್ತೆ. ಹಾಗಾಗಿ ನಾನು ಒಂದೇ ಮಾತಲ್ಲಿ ಆಲ್ ಈವನ್ ನಂಬರ್ಸ್ ಅಂತ ಹೇಳ್ಬಿಟ್ಟೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದು, ಈ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದು. ಸೊ ನೀವು ಇಲ್ಲಿ ಸಿಂಪಲ್ ಆಗಿ ಒಂದಷ್ಟು ಲೆಕ್ಕಗಳನ್ನು ಎಲಿಮಿನೇಟ್ ಮಾಡ್ಬೋದು. ಹೇಗೆ, ಈವನ್ ನಂಬರ್ ಆಡ್ ನಂಬರ್ ಅಂತ ನೋಡ್ಬಿಟ್ಟು ಆಡ್ ನಂಬರ್ ಆಗಿದ್ರೆ ಅದು 6 ಇಂದ ಡಿವೈಡ್ ಆಗಲ್ಲ ಅಂತ ಹೇಳ್ಬಿಡ್ಬೋದು. ರೈಟ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ರೈಟ್, ನೆಕ್ಸ್ಟ್ ಒನ್, ಸಾಲ್ವ್ ದ ಫಾಲೋಯಿಂಗ್ ಟೇಬಲ್. ಮಕ್ಕಳೇ, ಇಲ್ಲಿ ಒಂದಷ್ಟು ನಂಬರ್ಗಳನ್ನು ನಾನು ಕೊಟ್ಟಿದ್ದೀನಿ. ಈ ನಂಬರ್ಸು 2 ಇಂದ ಡಿವೈಡ್ ಆದರೆ ರೈಟ್ ಅಂತ ಹಾಕಿ, 3 ಇಂದ ಡಿವೈಡ್ ಆದರೆ ರೈಟ್ ಅಂತ ಹಾಕಿ, ಡಿವೈಡ್ ಆಗಲಿಲ್ಲ ಅಂದರೆ ರಾಂಗ್ ಅಂತ ಹಾಕಿ, 4 ಇಂದ ಡಿವೈಡ್ ಆದರೆ ರೈಟ್ ಅಂತ ಹಾಕಿ, ಡಿವೈಡ್ ಆಗಲಿಲ್ಲ ಅಂದರೆ ರಾಂಗ್ ಅಂತ ಹಾಕಿ, 5 ಇಂದ ಡಿವೈಡ್ ಆದರೆ ರೈಟ್ ಅಂತ ಹಾಕಿ, ಡಿವೈಡ್ ಆಗಲಿಲ್ಲ ಅಂದರೆ ರಾಂಗ್ ಅಂತ ಹಾಕಿ, 6 ಇಂದ ಡಿವೈಡ್ ಆದರೆ ರೈಟ್ ಅಂತ ಹಾಕಿ, 6 ಇಂದ ಡಿವೈಡ್ ಆಗಲಿಲ್ಲ ಅಂದರೆ ರಾಂಗ್ ಅಂತ ಹಾಕಿ. ಒಂದೇ ನಂಬರಿಗೆ ಈ ಎಲ್ಲ ಕ್ರೈಟೀರಿಯಾಗಳನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಮಾಡ್ತೀರಾ? ಸೊ ರೈಟ್ ಅಥವಾ ರಾಂಗ್ ಅಂತ ಹಾಕೋದಷ್ಟೇ ಕೆಲಸ ಇರುತ್ತೆ. ಸೊ ಟ್ರೈ ಮಾಡಿ. ಓಕೆ, ಚೆನ್ನಾಗಿದೆ. ಎಲ್ಲ ನಂಬರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿ. ಸಿಂಪಲ್ ಆಗಿ ನಿಮಗೆ ಈ ಕಾನ್ಸೆಪ್ಟ್ ಏನಿದೆ 2 3 4 5 6 ಇಷ್ಟರ ಕಾನ್ಸೆಪ್ಟ್ ಏನಿದೆ 9 ಕೊಡಬೇಕಾಗಿತ್ತು. ಸೊ ಇಲ್ಲೊಂದು 9 ಅಂತಲೂ ಹಾಕ್ಕೊಂಬಿಡಿ. ಸೊ 9 ಇದಿಷ್ಟು ಕಾನ್ಸೆಪ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಒಂದು ಟೇಬಲನ್ನು ಸಾಲ್ವ್ ಮಾಡೋದ್ರ ಮೂಲಕ. ಮುಂದುವರಿಯೋಣ. ನೆಕ್ಸ್ಟ್ ಒನ್, ಎಕ್ಸಸೈಸ್ 1.2 ಅಂತ ಇದೆ. ಸೊ 1.2 ಎಕ್ಸಸೈಸನ್ನು ನಾನೀಗ ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ ನೋಡಿ, ಇಫ್ 21y5, ಈ y ಜಾಗದಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನು ನಾವು ಹಾಕಬೇಕು, ಯಾವುದೋ ಒಂದು ನಂಬರನ್ನು ನಾವು ಹಾಕಬೇಕು. ಓಕೆನಾ? ಸೊ 21y5 ಈಸ್ ಮಲ್ಟಿಪಲ್ ಆಫ್ 9, 9ರಿಂದ ಡಿವೈಡ್ ಆಗುತ್ತಂತೆ. ಮಲ್ಟಿಪಲ್ ಆಫ್ 9 ಅಂತಂದರೆ 9ರಿಂದ ಡಿವೈಡ್ ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ಜಾಗದಲ್ಲಿ ಯಾವ ನಂಬರನ್ನು ಹಾಕಿದರೆ ಇದು 9ರಿಂದ ಡಿವೈಡ್ ಆಗುತ್ತೆ ಅಂಥೇಳಿ ನಾವು ಚೆಕ್ ಮಾಡಬೇಕು. ರೈಟ್, ಇಲ್ಲೇ ನಾನು ಚೆಕ್ ಮಾಡ್ತೀನಿ ನೋಡಿ. ನೋಡಿ, 2 ಲೆಕ್ಕ ಇದೆ. ಒಂದು ಲೆಕ್ಕ ನಾನು ಮಾಡ್ತೀನಿ, ಇನ್ನೊಂದು ಲೆಕ್ಕ ನೀವು ಮಾಡಿ. ರೈಟ್, ಚೆಕ್ ಮಾಡ್ತೀನಿ ನೋಡಪ್ಪ. 2 ಪ್ಲಸ್ 9ರಿಂದ ಡಿವೈಡ್ ಮಾಡೋಕೆ ರೂಲ್ಸ್ ಏನು, ಅವನ್ನ ಆ್ಯಡ್ ಮಾಡಿದಾಗ 9ರಿಂದ ಡಿವೈಡ್ ಆಗಬೇಕು. ಕರೆಕ್ಟ್ ಅಲ್ವಾ? ಪ್ಲಸ್ 1 ಪ್ಲಸ್ y ಪ್ಲಸ್ 5. ಓಕೆನಪ್ಪ? 2 1 3, 3 5 8 ಆಯಿತು. 8 ಪ್ಲಸ್ y ಇಸ್ ಈಕ್ವಲ್ ಟು, ಈಗ ಬರುವ ನಂಬರು 9ರಿಂದ ಡಿವೈಡ್ ಆಗಬೇಕು. ಬರುವ ನಂಬರ್ 9ರಿಂದ ಡಿವೈಡ್ ಆದರೆ ಈ 2100 ಅಂತ ಏನಿದೆ ಇದು ಡಿವೈಡ್ ಆಗುತ್ತೆ. ನಾನೀಗ ಇಲ್ಲಿ 1 ಹಾಕಿದರೆ 8 ಪ್ಲಸ್ 1 9 ಆಗುತ್ತೆ. 9 1 1 9 9 1 9. ಸೊ y ಇಸ್ ಈಕ್ವಲ್ ಟು 1. ಸೊ ಟ್ರೈ ಮಾಡಿ ಚೆಕ್ ಮಾಡೋಣ. 2115 ಆಯ್ತು ಈಗ. ಸೊ y ಜಾಗದಲ್ಲಿ 1 ಹಾಕಿದೆ, 1 ಹಾಕಿದಾಗ ಸಾಲ್ವ್ ಆಯಿತು. 2115. ಸೊ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ. 9ಇಂದ ಡಿವೈಡ್ ಮಾಡ್ತೀನಿ. 9 2 18 ಆಯಿತು. 3 ಉಳಿತು, 1 ಕೆಳಗಿಳಿಸ್ಕೊಂಡೆ. 9 3 27 ಆಯಿತು. 4 ಉಳಿತು, 45. 5ನ ಕೆಳಗಿಳಿಸ್ಕೊಂಡೆ. 9 5 45 0 0. ರೈಟ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ರೀತಿಯಲ್ಲಿ ಚೆಕ್ ಮಾಡಬೇಕು. 2 ಪ್ಲಸ್ 1 ಪ್ಲಸ್ y ಪ್ಲಸ್ 5 ಹಾಕ್ಕೊಂಡೆ. ಸೊ 2 1 3 5 3 8 ಆಯಿತು. y 1 ಉಳಿತು. ಸೊ ಈಗ 9ರಿಂದ ಡಿವೈಡ್ ಆಗುವ ನಂಬರ್ ಬೇಕಿತ್ತು ಸರ್. ಈಗ y ಜಾಗದಲ್ಲಿ 11 ಕೊಟ್ಟರು ಆಗುತ್ತಲ್ವ ಸರ್? 11 8 ಸಾರಿ 11 ಅಲ್ಲ 10 ಕೊಟ್ಟರೆ ಸರ್ 10 8 18 ಆಗುತ್ತೆ. 9 9 1 9 9 2 18 ಆಗುತ್ತೆ. ಸಿ y ಅಂತಕ್ಕಂಥದ್ದು ಒಂದು ಡಿಜಿಟ್ ಅಂತಂದರೆ ಸಿಂಗಲ್ ನಂಬರ್. 10 ಅಂತಂದರೆ 2 ನಂಬರ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? 1 0 ಅಂತಕ್ಕಂಥ 2 ನಂಬರ್ ಬರುತ್ತೆ. 2 ನಂಬರ್ ಅಲ್ಲ, ಒಂದೇ ನಂಬರ್ ಬರಬೇಕು. ಹಾಗಾಗಿ ನಾನು 1 ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ಈಗ 3100 Z5 ಅಂತ ಇದೆ. ಸೊ ಈ ಲೆಕ್ಕ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮಲ್ಟಿಪಲ್ ಆಫ್ 3 ಸೇಮ್ ಅದೇ ರೀತಿಯಲ್ಲಿ ಮಾಡೋದಲ್ವಾ. ಸೊ ಈ 240 x ಅಂತ ಇದೆ. ಆ x ಜಾಗದಲ್ಲಿ ಏನು ಹಾಕಬೇಕು, Z ಜಾಗದಲ್ಲಿ ಏನು ಹಾಕಬೇಕು. ಈ 3 ಲೆಕ್ಕಗಳನ್ನು ಒಂದೇ ರೀತಿಯಲ್ಲಿ ಮಾಡ್ತಕ್ಕಂಥ ಲೆಕ್ಕಗಳಿವು. ಸೊ ಈ 3 ಲೆಕ್ಕಗಳನ್ನು ನಿಮಗೆ ಹೋಮ್ವರ್ಕ್ ಆಗಿ ನಾನು ನೀಡ್ತಾ ಇದ್ದೀನಿ. ಟ್ರೈ ಮಾಡಿ. ಓಕೆ ಮಕ್ಕಳೇ, ಇಲ್ಲಿಗೆ ನಿಮ್ಮ ಮೊದಲನೆಯ ಪಾಠ ಪ್ಲೇಯಿಂಗ್ ವಿತ್ ನಂಬರ್ಸ್ ಪಾಠ ಮುಕ್ತಾಯಗೊಂಡಿದೆ. ಮುಂದಿನ ತರಗತಿಯಲ್ಲಿಂದ ನಾವು ಇನ್ನೊಂದು ಪಾಠವನ್ನು, 2ನೆಯ ಪಾಠವನ್ನು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು ಮಕ್ಕಳೇ, ಚೆನ್ನಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.